ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಇತರರಿಗಾಗಿ ಬದುಕುತ್ತೇವೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 11-15 ವಾಕ್ಯ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂತದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಆಮೆನ್. ಇದಕ್ಕಿಂತ ಹೆಚ್ಚಿನ ಪ್ರೀತಿ ಬೇರಿಲ್ಲ. ನಮ್ಮ ಆರಂಭಿಕ ವಾಕ್ಯವು ತ್ಯಾಗದ ಪ್ರೀತಿಯ ಉನ್ನತ ಸ್ವರೂಪವನ್ನು ಒತ್ತಿ ಹೇಳುತ್ತದೆ. ಸತ್ಯವೇದದಲ್ಲಿ ಪ್ರೀತಿಯನ್ನು ಹೆಚ್ಚಾಗಿ ಮಾತುಗಳಿಗಿಂತ ಕ್ರಿಯೆಗಳ ಮೂಲಕ ಪ್ರದರ್ಶಿಸಲಾಗುತ್ತದೆ. ಅಧಿಕ ಪ್ರೀತಿ ಎಂಬ ಪರಿಕಲ್ಪನೆಯು ದೇವರು ಮಾನವ ಕುಲಕ್ಕೆ ತೋರಿಸುವ ನಿಸ್ವಾರ್ಥ ಷರತ್ತುರಹಿತ ಪ್ರೀತಿಯಲ್ಲಿ ಬೇರೂರಿದೆ. ಈ ಪ್ರೀತಿಯು ಅಗಾಪೆ. ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿಯ ಅತ್ಯುನ್ನತ ರೂಪವನ್ನು ವಿವರಿಸಲು ಬಳಸಲಾದ ಗ್ರೀಕ್ ಪದ. ಇದು ನಿಸ್ವಾರ್ಥ ಮತ್ತು ತ್ಯಾಗಮಯವಾಗಿದೆ. ಅಧಿಕ ಪ್ರೀತಿ ಎಂಬ ಕಲ್ಪನೆಯು ಹಳೆಯ ಒಡಂಬಡಿಕೆಯಲ್ಲಿಯೂ ಪ್ರಕಟವಾಗುತ್ತದೆ. ಅಲ್ಲಿ ಇಸ್ರಾಯೇಲ್ಗಾಗಿ ದೇವರ ಒಡಂಬಡಿಕೆಯ ಪ್ರೀತಿಯನ್ನು ಸ್ಥಿರ ಮತ್ತು ಶಾಶ್ವತವಾಗಿ ಚಿತ್ರಿಸಲಾಗಿದೆ. ಆತನು ತನ್ನ ಜೀವವನ್ನು ಅರ್ಪಿಸುತ್ತಾನೆ. ಒಬ್ಬರ ಪ್ರಾಣವನ್ನು ಅರ್ಪಿಸುವ ಕ್ರಿಯೆಯು ಪ್ರೀತಿ ಮತ್ತು ತ್ಯಾಗದ ಅಂತಿಮ ವ್ಯಕ್ತಪಡಿಸುವಿಕೆಯಾಗಿದೆ. ರೋಮನ್ ಸಾಮ್ರಾಜ್ಯದ ಐತಿಹಾಸಿಕ ಸಂದರ್ಭದಲ್ಲಿ ಶಿಲುಬೆಗೇರಿಸುವಿಕೆಯು ಮರಣದಂಡನೆಯ ಸಾಮಾನ್ಯ ವಿಧಾನವಾಗಿತ್ತು. ಇದು ಅತ್ಯಂತ ಗಂಭೀರ ಅಪರಾಧಗಳಿಗೆ ಮೀಸಲಾಗಿತ್ತು. ತನ್ನ ಜೀವವನ್ನು ಅರ್ಪಿಸಲು ಯೇಸುವಿನ ಇಚ್ಛೆಯು ಹಳೆಯ ಒಡಂಬಡಿಕೆಯ ಭವಿಷ್ಯವಾಣಿಗಳ ನೆರವೇರಿಕೆಯಾಗಿದೆ. ಉದಾಹರಣೆಗೆ ಯೆಶಾಯ 53 ಇದು ಅನೇಕರ ಪಾಪಗಳನ್ನು ಹೊರುವ ಬಳಲುತ್ತಿರುವ ಸೇವಕನ ಬಗ್ಗೆ ಹೇಳುತ್ತದೆ. ಈ ವಾಕ್ಯ ಪಸ್ಕ ಹಬ್ಬದಲ್ಲಿ ತ್ಯಾಗದ ಕುರಿಮರಿಯ ಮಾದರಿ ಶಾಸ್ತ್ರಕ್ಕೂ ಸಂಪರ್ಕ ಹೊಂದಿದೆ. ಅಲ್ಲಿ ಕುರಿಮರಿಯ ರಕ್ತವು ಇಸ್ರಾಯೇಲರನ್ನು ಸಾವಿನಿಂದ ರಕ್ಷಿಸಿತು. ಕ್ರಿಸ್ತನ ತ್ಯಾಗವನ್ನು ಮುನ್ಸೂಚಿಸಿತು. ಆತನ ಸ್ನೇಹಿತರಿಗಾಗಿ. ಸ್ನೇಹಿತರು ಎಂಬ ಪದವು ನಿಕಟ ವೈಯಕ್ತಿಕ ಸಂಬಂಧವನ್ನು ಸೂಚಿಸುತ್ತದೆ. ಆ ಕಾಲದ ಸಂದರ್ಭದಲ್ಲಿ ಸ್ನೇಹವು ಒಂದು ಮಹತ್ವದ ಬಂಧವಾಗಿತ್ತು. ಹಾಗಾಗಿ ನಿಷ್ಠೆ ಮತ್ತು ಪರಸ್ಪರ ಬೆಂಬಲವನ್ನು ಒಳಗೊಂಡಿರುತ್ತದೆ. ಯೇಸು ತನ್ನ ಶಿಷ್ಯರನ್ನು ಮತ್ತು ವಿಸ್ತರಣೆಯ ಮೂಲಕ ಎಲ್ಲ ವಿಶ್ವಾಸಿಗಳನ್ನು ಸೇರಿಸುವ ಮೂಲಕ ಸ್ನೇಹವನ್ನು ಮರು ವ್ಯಾಖ್ಯಾನಿಸುತ್ತಾನೆ. ಇದನ್ನು ಯೋಹಾನ 15:15 ಮತ್ತಷ್ಟು ವಿವರಿಸಲಾಗಿದೆ. ಅಲ್ಲಿ ಯೇಸು ತನ್ನ ಶಿಷ್ಯರನ್ನು ಸ್ನೇಹಿತರು ಎಂದು ಕರೆಯುತ್ತಾನೆ, ಯಾಕೆಂದರೆ ಆತನು ತಂದೆಯಿಂದ ಕೇಳಿದ್ದನ್ನೆಲ್ಲ ಅವರೊಂದಿಗೆ ಹಂಚಿಕೊಂಡಿದ್ದಾನೆ. ದೇವರೊಂದಿಗಿನ ಸ್ನೇಹದ ಪರಿಕಲ್ಪನೆಯನ್ನು ಹಳೆಯ ಒಡಂಬಡಿಕೆಯಲ್ಲಿಯೂ ಅನೇಕ ವ್ಯಕ್ತಿಗಳನ್ನು ಕಾಣಬಹುದು. ಅಲ್ಲಿ ಅಬ್ರಹಾಮನನ್ನು ದೇವರ ಸ್ನೇಹಿತ ಎಂದು ಕರೆಯಲಾಗುತ್ತದೆ. ಯಾಕೋಬ 2:23. ಈ ವಾಕ್ಯವು ಕ್ರಿಸ್ತನ ತ್ಯಾಗದ ಮೂಲಕ ವಿಶ್ವಾಸಿಗಳನ್ನು ಆಹ್ವಾನಿಸಲಾದ ನಿಕಟ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ನಾವು ಇತರರಿಗಾಗಿ ಬದುಕುತ್ತೇವೆ ಎಂಬ ನುಡಿ ಸೇವೆ, ಪ್ರೀತಿ ಮತ್ತು ತ್ಯಾಗವನ್ನು ಒತ್ತಿ ಹೇಳುವ ಸತ್ಯವೇದದ ಹಲವಾರು ಭಾಗಗಳೊಂದಿಗೆ ಪ್ರತಿಧ್ವನಿಸುತ್ತದೆ. ಕೆಲವು ಉದಾಹರಣೆಗಳು ಇಲ್ಲಿವೆ. ಮೂಲ ತತ್ವಗಳು. ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ. ಮತ್ತಾಯ 22:39. ನಾವು ನಮ್ಮನ್ನು ಕಾಳಜಿ ವಹಿಸುವಂತೆ ಇತರರನ್ನು ನೋಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇತರರಿಗಾಗಿ ನಿಮ್ಮ ಜೀವವನ್ನು ಅರ್ಪಿಸಿ. ಯೋಹಾನ 15:13 ಇತರರ ಯೋಗಕ್ಷೇಮಕ್ಕಾಗಿ ಸೇವೆ ಮತ್ತು ತ್ಯಾಗದ ಅಂತಿಮ ಕ್ರಿಯೆಯನ್ನು ಎತ್ತಿ ತೋರಿಸುತ್ತದೆ. ಇತರರನ್ನು ಬೀಳುವಂತೆ ಮಾಡುವ ಮುಕ್ಕರಿಸುವ ಕಲ್ಲಾಗಬೇಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14:21 ನಮ್ಮ ಕ್ರಿಯೆಗಳು ಇತರರ ಆತ್ಮಿಕ ಮತ್ತು ದೈಹಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಬೇಕು ಎಂದು ಸೂಚಿಸುತ್ತದೆ. ಪ್ರೀತಿಯಲ್ಲಿ ಪರಸ್ಪರ ಸೇವೆ ಮಾಡಿ. ಗಲಾತ್ಯ 5:13 ಇತರರಿಗೆ ಸೇವೆ ಮತ್ತು ಕರುಣೆಯ ಜೀವನವನ್ನು ಪ್ರೋತ್ಸಾಹಿಸುತ್ತದೆ. ರೋಗಿಗಳನ್ನು ಗುಣಪಡಿಸಿ, ಸತ್ತವರನ್ನು ಎಬ್ಬಿಸಿ, ಕುಷ್ಠರೋಗಿಗಳನ್ನು ಶುದ್ಧೀಕರಿಸಿ, ದೆವ್ವಗಳನ್ನು ಓಡಿಸಿ. ಮತ್ತಾಯ 10:1 ಯೇಸು ಮತ್ತು ಆತನ ಶಿಷ್ಯರು ಇತರರಿಗೆ ಸ್ಪಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಿದರು ಎಂದು ತೋರಿಸುತ್ತದೆ. ಧ್ಯಾನ ಮಾಡಲು ನಿರ್ದಿಷ್ಟ ಭಾಗಗಳು. ಮತ್ತಾಯ 25:31-46 ಕುರಿ ಮತ್ತು ಆಡುಗಳು. ಈ ವಾಕ್ಯವು ಇತರರಿಗೆ ಸೇವೆ ಸಲ್ಲಿಸುವುದು ಯೇಸುವಿನ ಸೇವೆ ಎಂದೊತ್ತಿ ಹೇಳುತ್ತದೆ. 1 ಯೋಹಾನ 3:16-18 ಈ ಭಾಗವು ಇತರರ ಮೇಲಿನ ಸೇವೆ ಮತ್ತು ಕರುಣೆಯ ಕ್ರಿಯೆಗಳೊಂದಿಗೆ ಸಂಪರ್ಕಿಸುತ್ತದೆ. ಗಲಾತ್ಯ 6:2 ಈ ಭಾಗವು ವಿಶ್ವಾಸಿಗಳು ಪರಸ್ಪರರ ಹೊರೆಗಳನ್ನು ಒತ್ತುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ. ಫಿಲಿಪ್ಪಿ 2:4 ಈ ಭಾಗವು ವಿಶ್ವಾಸಿಗಳು ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ. ಇದು ಇತರರ ಮೇಲೆ ಕೇಂದ್ರೀಕರಿಸಿದೆ. ಮಾರ್ಕ 10:45 ಈ ವಾಕ್ಯವು ಯೇಸುವಿನ ಸೇವೆಯನ್ನು ಸೇವೆಯ ಕ್ರಿಯೆಯಾಗಿ ಒತ್ತಿ ಹೇಳುತ್ತದೆ. ಮೂಲಭೂತವಾಗಿ ಈ ಭಾಗಗಳು ಪ್ರೀತಿ, ಸೇವೆ ಮತ್ತು ತ್ಯಾಗದ ಕ್ರಿಯೆಗಳ ಮೂಲಕ ಇತರರಿಗೆ ಪ್ರಯೋಜನವನ್ನು ನೀಡುವ ಜೀವನವನ್ನು ನಡೆಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಹೆಚ್ಚು ಆಳವಾಗಿ ಧ್ಯಾನ ಮಾಡೋಣ. ಯೇಸು ಕ್ರಿಸ್ತ. ಈ ವಾಕ್ಯದ ಭಾಷಣಕಾರನಾದ ಯೇಸು ಕೊನೆಯ ಭೋಜನದ ಸಮಯದಲ್ಲಿ ತನ್ನ ಶಿಷ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾನೆ. ತನ್ನ ಶಿಲುಬೆಗೇರಿಸುವ ಮೊದಲು ಅಂತಿಮ ಬೋಧನೆಗಳನ್ನು ನೀಡುತ್ತಿದ್ದಾನೆ. ಶಿಷ್ಯರು ಯೇಸುವಿನ ಸಂದೇಶದ ತಕ್ಷಣದ ಪ್ರೇಕ್ಷಕರು. ಕ್ರಿಸ್ತನನ್ನು ಅನುಸರಿಸುವ ಎಲ್ಲ ವಿಶ್ವಾಸಿಗಳನ್ನು ಪ್ರತಿನಿಧಿಸುತ್ತಾರೆ.
ಕೊನೆಯ ಭೋಜನ. ಈ ಪ್ರವಚನದ ಸನ್ನಿವೇಶ ಯೇಸು ತನ್ನ ಬಂಧನ ಮತ್ತು ಶಿಲುಬೆಗೇರಿಸುವ ಮೊದಲು ತನ್ನ ಶಿಷ್ಯರೊಂದಿಗೆ ತನ್ನ ಅಂತಿಮ ಭೋಜನವನ್ನು ಹಂಚಿಕೊಂಡ ಮಹತ್ವದ ಘಟನೆ. ಚಿಂತನೆಗೆ ಅಂಶಗಳು. ತ್ಯಾಗದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಯೇಸು ಪ್ರೀತಿಯ ಶ್ರೇಷ್ಠ ರೂಪವನ್ನು ಸ್ವಯಂ ತ್ಯಾಗ ಎಂದು ವ್ಯಾಖ್ಯಾನಿಸುತ್ತಾನೆ. ಇದು ನಮ್ಮ ಸಂಬಂಧಗಳಲ್ಲಿ ಈ ಪ್ರೀತಿಯನ್ನು ಹೇಗೆ ಸಾಕಾರಗೊಳಿಸಬಹುದು ಎಂಬುದನ್ನು ಪರಿಗಣಿಸಲು ನಮಗೆ ಸವಾಲು ಹಾಕುತ್ತದೆ. ಕ್ರಿಸ್ತನ ಮಾದರಿಯನ್ನು ಅನುಕರಿಸುವುದು. ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಆತನ ತ್ಯಾಗದ ಪ್ರೀತಿಯನ್ನು ಅನುಕರಿಸಲು ಕರೆಯಲ್ಪಡುತ್ತೇವೆ. ಇತರರ ಅಗತ್ಯಗಳನ್ನು ನಮ್ಮ ಸ್ವಂತಕ್ಕಿಂತ ಮೊದಲು ಇಡುತ್ತೇವೆ. ಕ್ರಿಸ್ತನಲ್ಲಿ ಸೇವೆ. ಕ್ರಿಸ್ತನಲ್ಲಿ ಸ್ನೇಹದ ಪರಿಕಲ್ಪನೆಯನ್ನು ತ್ಯಾಗದ ಪ್ರೀತಿಗೆ ಜೋಡಿಸುವ ಮೂಲಕ ಯೇಸು ಅದನ್ನು ಉನ್ನತೀಕರಿಸುತ್ತಾನೆ. ಸ್ವಾರ್ಥತೆಯನ್ನು ಆಧರಿಸಿದ ಆಳವಾದ ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತಾನೆ. ಶಿಷ್ಯತ್ವದ ಬೆಲೆ. ನಿಜವಾದ ಶಿಷ್ಯತ್ವವು ಇತರರಿಗಾಗಿ ಮತ್ತು ಸುವಾರ್ತೆಗಾಗಿ ಅಕ್ಷರಶಃ ಅಥವಾ ರೂಪಕವಾಗಿ ನಮ್ಮ ಜೀವನವನ್ನು ಅರ್ಪಿಸುವ ಇಚ್ಛೆಯನ್ನು ಒಳಗೊಂಡಿರುತ್ತದೆ. ಸಾಕ್ಷಿಯಾಗಿ ಪ್ರೀತಿ. ತ್ಯಾಗದ ಮೂಲಕ ಪ್ರದರ್ಶಿಸಲಾದ ಪರಸ್ಪರ ಪ್ರೀತಿಯು ಕ್ರಿಸ್ತನ ಪ್ರೀತಿಯ ಜಗತ್ತಿಗೆ ಪ್ರಬಲ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾರನ್ನೇ ಆದರೂ ಮತ್ತು ಎಲ್ಲರನ್ನೂ ಪ್ರೀತಿಸುವುದು. 1 ಯೋಹಾನ 4:19-21. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.